ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತು ನಾನು ತುಮಕೂರು ಜಿಲ್ಲೆಗೆ ಬಂದಿದ್ದೀನಿ. ರೈತರಿಗೆ ಒಂದು ನಿಮಗೆ ಪಾಯಿಂಟ್ ಮಾಡಿದ್ದೀವಿ. ಈಗ ಒಂದು ಸಂದೇಶ, ಇದು ಯಾವ ಜಿಲ್ಲೆ ಯಾವ ತಾಲೂಕು ಹೇಳಿ ಸರ್? ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಕಾಟೇನಹಳ್ಳಿ ಗ್ರಾಮದ ಅಲ್ಲಿ ಮುದ್ದಯ್ಯ ಎಂಬುವರ ತೋಟದಲ್ಲಿ ನೀರನ್ನು ಬೋರ್ ಕೊರೆಸಲಿಕ್ಕೆ ನೀರು ಪಾಯಿಂಟ್ ಮಾಡೋದಕ್ಕೆ ಬಂದಿದ್ದಾರೆ. ನೀರು ಪಾಯಿಂಟ್ ಮಾಡೋಕ್ಕೆ ನಿಮ್ಗೆ ಯಾರು ಒಂದು ತೋರಿಸ್ಕೊಟ್ರು? ನಮಗೆ ನನ್ನ ಸಿಡ್ಕ ಆಗಿರ್ತಕ್ಕಂತಹ ನನ್ನ ನಾದ್ನಿಯವರ ಯಜಮಾನರಾಗಿರ್ತಕ್ಕಂತಹ ಹುಣಸೆಪಾಳ್ಯ ಗ್ರಾಮದ ರವಿಕುಮಾರ್ ಅವರು ಇವರ ಒಂದು ವಿಳಾಸವನ್ನು ತಿಳಿಸಿ ಅವರನ್ನೇ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಒಳ್ಳೆ ನೀರು ಸಿಕ್ಕಿತ್ತು. ಅವ್ರಿಗೆ ಹಿಂದೆ ಅವರು ಕೂಡ ಬಹಳಷ್ಟು ಚೆನ್ನಾಗಿ ಪಾಯಿಂಟ್ ಮಾಡಿ ನೀರು ಬೋರ್ ಕೊರೆಸಿದ್ರು. ತುಂಬ ಚೆನ್ನಾಗಿ ನೀರು ಸಿಕ್ಕಿತ್ತು. ಆ ಒಂದು ನಂಬಿಕೆ ಆಧಾರದ ಮೇಲೆ ಅವ್ರನ್ನ ನಮ್ಮ ಇದಕ್ಕೂ ತೋಟಕ್ಕೆ ಕರ್ಕೊಂಬ ಅಂತ ಹೇಳಿದಕ್ಕೆ ಕರ್ಕೊಂಬಂದಿದ್ದಾರೆ. ಅವ್ರಿಗೂ 1,000 ಅಡಿ ಕೊರೆದಿದ್ರು. ಕೊರೆದು ಡಿಪ್ಪಾಗಿ ಆಮೇಲೆ ಮತ್ತೆ ನಾವು ಹೋಗಿ ಅಲ್ಲಿ ಸಕ್ಸಸ್ ಮಾಡಿಕೊಟ್ವಿ. ಅವ್ರ ಕಡೆಯಿಂದ ನಿಮ್ಮ ಬಾಮೈದಾರೆ ಆಗ್ಬೇಕೇನಲ್ವಾ? ಇಲ್ಲ, ನನ್ನ ತಮ್ಮ ಅವ್ರ ಕಡೆಯಿಂದ ಹಂಗೆ ಕರ್ಕೊಬಂದು ನಿಮಗೂ ಇಲ್ಲಿಗೆ ಕರ್ಕೊಬಂದು ತೋರಿಸಿದ್ದಾರೆ ದಾರಿ. ಭಗವಂತನ ಪೂಜೆನೂ ಆಯಿತು, ಹೂ ಪ್ರಸಾದನೂ 2 ಸರಿ ಆಯಿತು, ರಾಯರ ಪ್ರಸಾದ ಕೂಡ ಆಗಿದೆ, ನಿಮ್ಮ ಗ್ರಾಮ ದೇವತಿದು ಆಯಿತು. ಎಲ್ಲ ಒಳ್ಳೆ ಸಕ್ಸಸ್ ಪಾಯಿಂಟ್. ನಿಮ್ಗೆ ಹೆಂಗ ಅನಿಸ್ತಾ ಇದೆ? ನನಗೆ ತುಂಬ ಸಮಾಧಾನ ಆಗಿದೆ. ಒಳ್ಳೆ ಪಾಯಿಂಟ್. ಆ ದೇವರನ್ನು ಕೂಡ ಬೇಡ್ಕೊಳ್ತಾ ರೈತರಿಗೆ ಏನು ಹೇಳ್ತೀರಾ? ರೈತರಿಗೆ ಸಂದೇಶ ಏನಪ್ಪ ಅಂದರೆ, ಭಾಳಷ್ಟು ಜನ ಗೊತ್ತಿಲ್ಲದೆ ಇರತಕ್ಕಂಥವ್ರು ಬಂದು ಪಾಯಿಂಟ್ ಮಾಡಿ ಅವ್ರಿಗೆ ತುಂಬ ನಷ್ಟವನ್ನು ಆಗ್ತಕ್ಕಂಥ ಒಂದು ಇದಿರ್ತದೆ. ಇದರ ಬಗ್ಗೆ ಹೆಚ್ಚಿನ ಅನುಭವ ಇರತಕ್ಕಂಥವ್ರನ್ನ ನೋಡಿ ಕರ್ಕೊಂಬಂದು ನಾವು ಒಂದು 30 ವರ್ಷದ ಕಾಲದಿಂದ ಮಾಡ್ತಾ ಇದ್ದೀವಿ. ಇದೇ ಇವರು ಹುಣಸೆಪಾಳ್ಯ ಗ್ರಾಮದಲ್ಲಿ ಸುತ್ತಮುತ್ತ ಒಂದು 25 ಪಾಯಿಂಟ್ ಮಾಡಿದ್ದೀವಿ. ಹುಣಸೆಪಾಳ್ಯ ಗ್ರಾಮದಲ್ಲಿ ಎಲ್ಲ ಸಕ್ಸಸ್ ಆಗಿದೆ. ಆಡಿಕೂಡಿ ಒಂದು ಯಾವುದೋ ಅಂದರೆ ಅದರಲ್ಲೂ ಬಂದೈತೆ, ಅಂದರೆ 2 ಇಂಚಿ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಅವರು ಏನೋ ಒಂದು ಸಂದೇಶ, ಒಟ್ಟಿಗೆ ನೀರೆಲ್ಲ ಹೊಡಿತಾವೆ. ಅದಕ್ಕೆ ಇವತ್ತು ನಾವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಕಾಟೇನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇವತ್ತು ಬಂದು ರೈತರಿಗೆ ಒಬ್ರಿಗೆ ಪಾಯಿಂಟ್ ಮಾಡಿದ್ದೀವಿ. ಆ ನೀರು ಸಿಕ್ಕಿದಾಗ ಆ ವಿಡಿಯೋ ಮಾಡಿ ಕಳಿಸ್ತಾರೆ. ಆ ವಿಡಿಯೋನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀರು ಬಂದೈತೆ ಅಂತ. ರೈತರು ಕಳಿಸ್ತಾರೆ, ವಿಡಿಯೋ ಮಾಡಿ ಕಳಿಸಾದ್ಮೇಲೆ ಆ ವಿಡಿಯೋನು ಹಾಕ್ತೀನಿ. ಎಲ್ಲ ರೈತ ಬಂದರೆ ನೋಡಿ ಈ ಥರ ನಾವು ಹಿಂಗೆ ಬನ್ನಿ ಪೂಜೆ ಇಲ್ಲಿ ಪಾಯಿಂಟ್ ಮಾಡಿ ಬನ್ನಿ ಹಂಗೆ ಅದನ್ನು ನೋಡಿ ಈ ಥರ ನಾವು ಪಾಯಿಂಟ್ ಮಾಡಿ 5 ನವಗ್ರಹ ಬ್ರಹ್ಮ ವಿಷ್ಣು ಮಹೇಶ್ವರ ರಾಘವೇಂದ್ರ ಶ್ರೀರಾಮ ಆಂಜನೇಯ ಎಲ್ಲವನ್ನೂ ಇಕ್ಕಿ ನಾವಿಲ್ಲಿ ಪೂಜಿಸಿ ಮಾಡಿ ಇವರಿಗೆ ಪ್ರಸಾದನ್ನು ಇಲ್ಲೇ ಕೇಳಿದ್ದೀವಿ. ಹೂ ಪ್ರಸಾದನೂ ಆಗೈತೆ. ಅದಕ್ಕಾಗಿ ನಿಮಗೂ ಬಂದರೆ ಇದೇ ಥರ ಪೂಜೆ ಮಾಡಿ ಪಾಯಿಂಟ್ ಮಾಡಿ ಸಕ್ಸಸ್ಸನ್ನು ಮಾಡಿಕೊಡ್ತೀವಿ. ಎಲ್ಲ ರೈತರಿಗೂ ಒಳ್ಳೆ ಒಂದು ಅನುಕೂಲ ಆಗಬೇಕು. ಇದೇ ಕಾಟೇನಹಳ್ಳಿ ಗ್ರಾಮಕ್ಕೆ ಬಂದು ಪಾಯಿಂಟನ್ನು ಮಾಡಿದ್ದೀವಿ. ನಂಬಿಕೆ ದೊಡ್ಡದು. ಬಂದು ತಡಿ ಓಂ ಗುರು ರಾಘವೇಂದ್ರ. ಈ ಥರ ಪೂಜೆ ಆದಮೇಲೆ ಒಂದು ಧಾರ್ಮಿಕವಾಗಿ ರಾಯರ ಒಂದು ಸಂದೇಶವನ್ನು ಕಳಿಸ್ತೀವಿ.
ನೋಡಿ ಎಲ್ಲ ಪೂಜೆ ಆಯಿತು. ಈಗ ಪೂಜೆ ಆದ ನಂತರ ಎಲ್ಲ ಧಾರ್ಮಿಕವಾಗಿ ಪಾಯಿಂಟನ್ನು ಕರೆಕ್ಟಾಗಿ ಸಕ್ಸಸ್ ಆಗಿ ಸೆಂಟ್ರ್ ಭಾಗದಲ್ಲಿ ನಿಂತೈತೆ. ಅದು ನಿಂತಾದಮೇಲೆ ಒಂದು ರೌಂಡ್ ಹಾಕಬೇಕು. ರೌಂಡ್ ಹಾಕಿದ ಮೇಲೆ ನೋಡಿ ಈ ಥರ ರೌಂಡ್ ಹಾಕುತ್ತೆ, ಒಳ್ಳೆ ನೀರಾಗುತ್ತೆ ಅಂತ ರಾಯರ ಒಂದು ಸನ್ನಿಧಾನಕ್ಕೆ ಈ ಥರ ರೌಂಡ್ ಹಾಕ್ಬಿಟ್ಟು ಅದೇ ಜಾಗಕ್ಕೆ ಬಂದು ಮತ್ತು ಜಲನ ಯಾವ್ಯಾವ ರೀತಿ ತೋರಿಸ್ತೈತೆ ಅನ್ನೋದು ಈ ಥರ ನಾವು ಗುರ್ತು ಮಾಡ್ತಾಯಿದ್ದೀವಿ. ಎಲ್ಲ ರಾಯರ ಒಂದು ಮುಖಾಂತರ ಸಂದೇಶ ಯಾವ್ಯಾವ ದಿಕ್ಕಿಗೆ ಪಾಯಿಂಟುಗಳು ಸರುಗಳು ಹೆಂಗೆ ಬರುತ್ತೆ ಎಂಬುದು ತೋರಿಸ್ತಾ ಇರುತ್ತೆ. ನೋಡಿ ಎಲ್ಲ ದಿಕ್ಕಿಗೂ ಈ ಥರ ತೋರಿಸ್ಬಿಟ್ರೆ ಸಕ್ಸಸ್ ಆಗುತ್ತೆ. ನಿಮ್ಮ ಜಮೀನಲ್ಲಿ ಎಲ್ಲೇ ಆಗಿರಲಿ ಆಲ್ ಓವರ್ ಕರ್ನಾಟಕ ಮಾಡಿಕೊಡ್ತೀವಿ. ಬಂದು ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ತೆ ಸರ್. ಈ ಎಲ್ಲ ರೈತ ಬಾಂಧವರು ಮಾಡಿಸ್ಬೋದಲ್ಲ? ಮಾಡಿಸ್ಬೋದು ಸರ್. ನಿಮ್ಮ ಮುಂದೆನೇ ಎಲ್ಲ ತೋರಿಸಿದ್ದೀವಿ. ಇನ್ನು ಸಕ್ಸಸ್ ಆದಮೇಲೆ ವಿಡಿಯೋನು ಕಳಿಸಿ ಆ ವಿಡಿಯೋನು ಕಳಿಸ್ತೀವಿ, ಮಾಡಿಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ರೈತ ಬಾಂಧವರೇ, ಎಲ್ಲ ಒಳ್ಳೆಯದಾಗಲಿ.